ಪೊಂಡ್ರಲೈನ್ಗೆ ಸ್ವಾಗತ. ನಾನು ಪ್ರಮೋದ್. ಮೊದಲಿಗೆ ಹೆಡ್ಲೈನ್ಸ್. ಭಾರತದಲ್ಲಿ ಕ್ರಿಕೆಟ್ಗಿಂತ ಹೆಚ್ಚು ಜನಪ್ರಿಯತೆ ಕ್ರೀಡೆ ಬೇರೆ ಯಾವುದೂ ಇಲ್ಲ. ಟೆಸ್ಟ್, ಏಕದಿನ ಮತ್ತು ಟಿ20 ಟೂರ್ನಿಗಳನ್ನ ನೋಡಲು ಜನಸ್ತೋಮವೇ ಕ್ರೀಡಾಂಗಣಕ್ಕೆ ಹರಿದು ಬರುತ್ತೆ. ಹೀಗಿರುವಾಗ ವಿಶ್ವಕಪ್ನಂತಹ ಕ್ರಿಕೆಟ್ ಜಾತ್ರೆನ ನೋಡಲು ಅಭಿಮಾನಿಗಳು ಕಾತುರದಿಂದ ಎದುರು ನೋಡ್ತಾ ಇದ್ದಾರೆ. 2011ರ ವಿಶ್ವಕಪ್ ಟೂರ್ನಿಗೆ ಇನ್ನು 8 ತಿಂಗಳು ಬಾಕಿ ಇದೆ. ಹೀಗಿರುವಾಗ ಮುಂಬರುವ ವಿಶ್ವಕಪ್ಗೆ ಈಗಿಂದಲೇ ಭರ್ಜರಿ ತಯಾರಿ ನಡೆಸಿಕೊಳ್ಳಲಾಗುತ್ತಿದೆ. ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶದಲ್ಲಿ ನಡೆಯಲಿರುವ ಈ ಟೂರ್ನಿಯನ್ನು ಯಶಸ್ವಿಯಾಗಿ ನಡೆಸಲು ಆಯೋಜಕರು ಶತಪ್ರಯತ್ನ ನಡೆಸುತ್ತಿದ್ದಾರೆ. ಅದರಲ್ಲೂ ಕ್ರಿಕೆಟ್ ಧರ್ಮ ರಾಷ್ಟವಾದ ಭಾರತದ ಒಟ್ಟು 13 ಪ್ರಮುಖ ಸ್ಥಳಗಳಲ್ಲಿ ವಿಶ್ವಕಪ್ ಪಂದ್ಯಾವಳಿಗಳು ನಡೆಯಲಿವೆ. ಅದಕ್ಕಾಗಿಯೇ ಎಲ್ಲಾ ಕ್ರಿಕೆಟ್ ಸಂಸ್ಥೆಗಳು ಪಂದ್ಯಗಳ ಆತಿಥ್ಯಕ್ಕೆ ಈಗಿಂದಲೇ ತಯಾರಿ ನಡೆಸಿಕೊಳ್ಳುತ್ತಿವೆ. ಅಲ್ಲದೆ ಟಿಕೆಟ್ ಮಾರಾಟವನ್ನು ಈಗಿಂದಲೇ ಆರಂಭಿಸಲಾಗಿದೆ. On sale much early, not like our regular test and ODI matches, and the real challenge is to sell tickets for non-India matches, which is very, very important. That's the challenge, and Kwazunga, I think they have handled a lot of cricket and other sports as well, and IPL with other franchisees successfully, and we hope they do a good job. ದೇಶದೆಲ್ಲೆಡೆ ಟಿಕೆಟ್ ಮಾರಾಟ ಭರ್ಜರಿಯಾಗಿ ಆರಂಭವಾಗಿದೆ. ಅದರಲ್ಲೂ ಈ ಬಾರಿ ಕ್ರಿಕೆಟ್ ಪ್ರಿಯರಿಗೆ ಸಖತ್ ಆಫರ್ ಸಹ ನೀಡಲಾಗಿದೆ. ಅಲ್ಲದೆ ಆನ್ಲೈನ್ ಮೂಲಕವೂ ಟಿಕೆಟ್ ಬುಕಿಂಗ್ ಮಾಡುವ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ವಿಶೇಷ ಅಂದರೆ ಯುಕೆ ಮತ್ತು ಯುಎಸ್ಎ ಕ್ರಿಕೆಟ್ ಅಭಿಮಾನಿಗಳು ನಾ ಮುಂದು ತಾ ಮುಂದು ಅಂತ ಟಿಕೆಟ್ ಬುಕಿಂಗ್ಗೆ ಮುಂದಾಗಿದ್ದಾರೆ. Neetu Bhatia is a former cricketer who played for Maharashtra. She has a passion for cricket, and she is the chairman and CEO of Kwazunga, and she'll take you through the various features we are offering. Follow your team, love your city, and be a great host. These are the packages we want to offer, and we've given them some discount as well if anyone buys these packages. ಇನ್ನು ನಕಲು ಟಿಕೆಟ್ ಮಾರಾಟಕ್ಕೆ ಈ ಬಾರಿ ಅವಕಾಶವೇ ಇಲ್ಲ. ಐಸಿಸಿ ಮತ್ತು ಬಿಸಿಸಿಐ ಅದಕ್ಕಾಗಿಯೇ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಲ್ಲದೆ ಒಬ್ಬರಿಗೆ 4ಕ್ಕಿಂತ ಹೆಚ್ಚು ಟಿಕೆಟ್ಗಳು ಮಾರಾಟ ಮಾಡಲಾಗುವುದಿಲ್ಲ. ಸಂತಸದ ವಿಷಯ ಅಂದರೆ ಸ್ಪೆಷಲ್ ಪ್ಯಾಕೇಜ್ಗಳ ಮೂಲಕ ಹೆಚ್ಚು ಹೆಚ್ಚು ಜನರನ್ನ ಆಕರ್ಷಿಸಲು ಆಯೋಜಕರು ಮುಂದಾಗಿದ್ದಾರೆ. ಆದರೆ ಟಿಕೆಟ್ ಬುಕಿಂಗ್ ಮಾಡುವ ಮುನ್ನ ಹುಷಾರಾಗಿ ಬುಕಿಂಗ್ ಮಾಡಬೇಕು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನ ರೀಫಂಡ್ ಮಾಡಲಾಗುವುದಿಲ್ಲ ಎಂದು ಐಸಿಸಿ ಮತ್ತು ಬಿಸಿಸಿಐ ಜೊತೆ ಟಿಕೆಟ್ ಪಾರ್ಟ್ನರ್ ಆಗಿ ಒಪ್ಪಂದ ಮಾಡಿಕೊಂಡಿರುವ ಕಜಂಗಾ ಸಂಸ್ಥೆ ತಿಳಿಸಿದೆ. I can't speak for your experience that you've had. All the refunds that we've managed so far have gone on without a hitch. But all I can also say is that you will need to read the terms and conditions of these particular tickets, because they are ICC-wide terms and conditions, and refunds are done only under certain conditions. If only those conditions are met, will there be refunds. But to the extent there is a refund, then as I mentioned, and as you see from the site, every piece of information of the customer is actually collected. So whether it's your telephone number, your mobile number, or a telephone number, your email address, every piece of data that we need to connect back with you is collected. ಇದಲ್ಲದೆ ಫೇಸ್ಬುಕ್ ಮತ್ತು ಟ್ವಿಟರ್ಗಳ ಮೂಲಕವೂ ಸ್ನೇಹಿತರಿಗೆ ಹಾಗೂ ಸಂಬಂಧಿಗಳಿಗೆ ವಿಶ್ವಕಪ್ ಬಗ್ಗೆ ಅಪ್ಡೇಟ್ ಸಹ ಮಾಡಬಹುದು. ಇನ್ನು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪಂದ್ಯಗಳು ಅಂದ್ರೆ 2 ಅಭ್ಯಾಸ ಪಂದ್ಯಗಳು ಸೇರಿದಂತೆ ಒಟ್ಟು 4 ಪಂದ್ಯಗಳು ನಡೆಯಲಿವೆ. ಹೀಗಾಗಿ ನಗರದ ಜನತೆಗೆ ಈ ಬಾರಿ ಕ್ರಿಕೆಟ್ ಸವಿ ಉಣಬಡಿಸಲು ಕೆಎಸ್ಸಿಎ ಮುಂದಾಗಿದೆ. ಒಟ್ನಲ್ಲಿ ಬೆಂಗಳೂರು ಸೇರಿದಂತೆ ಹಲವೆಡೆ ಟಿಕೆಟ್ ಕೊಂಡುಕೊಳ್ಳಲು ಜನರು ಸಾಕಷ್ಟು ಆಸಕ್ತಿ ತೋರುತ್ತಿದ್ದು ಉತ್ತಮ ಪ್ರತಿಕ್ರಿಯೆ ಸಹ ವ್ಯಕ್ತವಾಗುತ್ತಿದೆ. ಗಂಗಾಧರ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9. ಇದು ಇವತ್ತಿನ ಬೌಂಡ್ರಿ. ನಿರಂತರ ಸುದ್ದಿಗಾಗಿ ನೋಡ್ತಾರಿ ಟಿವಿ9. ಈ ಕಾರ್ಯಕ್ರಮ